ಫಿಲ್ಟರ್ ಥರ ಮಾಡಬೇಕು. ನಾವು ಊದ್ಕಡ್ಡೆ ಎತ್ಕೊಂಡು ಕಾನೂನಲ್ಲಿ ಏನೋ ನಿಮಗೆ ಅನುಕೂಲ ಆಗೋದು ಅದ್ರ ಬಗ್ಗೆ ಪ್ರಯತ್ನ ಮಾಡೋದಿಲ್ಲ. ತುಂಬ ನಾಷ್ಟ ಆಯ್ತು. ಊಟಕ್ಕೆ ಹೋಗ್ಬೇಕು. ಇವಾಗ ಊಟಕ್ಕೆ ಹೋಗ್ಬೇಕು. ನೀವು ಇದನ್ನ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ? ಇದು ಅಂಗಡಿ, ಇದು ಫ್ಯಾಕ್ಟ್ರಿ ಅಂತೀರಾ ಅಂಗಡಿನ? ಇದು ಅಂಗಡಿ ಎಷ್ಟು ವರ್ಷದಿಂದ ಇದು ಊದ್ಗಡ್ಡೆ ವ್ಯವಸ್ಥೆ ಇದರಲ್ಲಿ? ನಾವು ಚಿಕ್ಕ ಮಕ್ಕಳು 10 ವರ್ಷ. 10 ವರ್ಷದಿಂದ. ಇವಾಗ ಎಷ್ಟು ವರ್ಷ ನಿಮಗೆ? ಇವತ್ತು 28. 18 ವರ್ಷದಿಂದ ಗಂಧದ ಕಡ್ಡಿನೇ ಹೊಸಿತಾ ಇದೆ. ಮದ್ದೆ ಮಾಡ್ಕೊಂಡು ಗಂಡ ಸರಿಯಿಲ್ಲ ಅದೇ ಎಲ್ಲರಿಗೂ ತೀರೋಯ್ತು. ಹಾ ಹಾ. 3 ಮಕ್ಕಳಿದೆ ನಮಗೆ. ಪೆನ್ಷನ್ ಎಲ್ಲ ಬರ್ತಾ ಇದೆ ನಿಮಗೆ? ಅಪ್ಲೈ ಮಾಡಿಲ್ವಾ ಅದು? ಅದು ಸತ್ತೋದ್ರು. ಅದು ಮಶಾಲದು ಹಾ, ವರದಿ ಸಿಕ್ಕಿಲ್ಲ ನನಗೆ. ಯಾರು ತಗೊಂಡ್ ಬಂದು ಕೊಟ್ಟಿಲ್ಲ. ರಿಪೋರ್ಟ್ ಬರ್ತಾ ಇದೆ. ಯಜಮಾನ್ ಐತೆ, ಹಾರ್ಟ್ ಐತೆ, ಆಕ್ಸಿಡೆಂಟ್ ಆಗಿ ಕಾಲೊಳಗೆ. ಇಲ್ಲಿ ನೀವು ಇದು ನಡೆಸ್ತಾ ಇರೋರು ಯಾರು? ಓನರ್ ಯಾರು? ಇದು ಐತೆ ಓನರ್. ಓನರ್. ನೀವು ಇಲ್ಲಿ ಕೆಲಸ ಮಾಡೋದು? ಒಂದ್ ದಿನಕ್ಕೆ ಎಷ್ಟು ಕಡ್ಡಿ ಹೊಸಿತೀರಾ ನೀವು? 5 6 ಅಲ್ಲ, 5 6 500 600 ಅಥವಾ 5000 6000? 5,000 ಒಂದ್ ಸಾವಿರಕ್ಕೆ ಎಷ್ಟು ದಿನಕ್ಕೆ ಎಷ್ಟು ದುಡಿತೀರಾ? ಎಷ್ಟಾಗುತ್ತೆ? 28 ರೂಪಾಯಿ. 1000 ಕಡ್ಡಿಗೋಸ್ಕರ 28 ರೂಪಾಯಿ. 5,000 ಮಾಡಿದ್ರೆ ಎಷ್ಟು ಆಗ್ತೈತೆ ಲೆಕ್ಕ ಮಾಡಿ. ಎಷ್ಟು ಅವರ್ ದುಡಿತೀರಮ್ಮ? ಸಕಲ ಸರ್, 1,000ಕ್ಕೆ 28 ರೂಪಾಯಿ. 5,000ಕ್ಕೆ ಎಷ್ಟಾಗುತ್ತೆ ಅಷ್ಟು. ನಾವು ಹೆಂಗ್ ದುಡಿತೀರೋ ಅಲ್ಲ, ಅದಾಯ್ತು. ನೀವು ಇವ್ರು ಕೇಳ್ತಾ ಇರೋದು ಒಂದ್ ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡ್ತೀರಿ? ಬೆಳಗ್ಗೆ ಎಷ್ಟು ನಾವು ಬರ್ತೀರಾ? ಬೆಳಗ್ಗೆ 6 ಗಂಟೆಗೆ ಬರ್ತೀವಿ. ಬೆಳಗ್ಗೆ ಬೆಳಿಗ್ಗೆ 6 ಗಂಟೆಗೆ ಬರ್ತೀವಿ. ಹಾ. ಸಾಯಂಕಾಲ 8 ಗಂಟೆಗೆ ಮನೆಗೆ ಹೋಗ್ಬಿಡ್ತೀವಿ. ಅಷ್ಟೆಲ್ಲ ಮಾಡಿದ್ರೆ 5,000 ಮಾಡ್ತೀರಾ ಅಷ್ಟೇನಾ? ಒಂದೊಂದು ಉಜ್ಬೇಕಲ್ಲ ಸರ್. 14 ಗಂಟೆ ಕೆಲಸ ಮಾಡ್ತೀರಾ ನಮ್ಮ? ನಿಮಗೆ ಸಾಕ್ಬೇಕಲ್ಲ. ಅಲ್ಲಲ್ಲ, ಅವ್ರು ಕೇಳ್ತಾ ಇರೋದು 5,000 ಕಡ್ಡಿಗೆ ಅಷ್ಟು ಟೈಮ್ ಬೇಕಾ ಉಜ್ಜಕ್ಕೆ? ಇದು ಬಿಟ್ರೆ ನಾನು 6 ಗಂಟೆಗೆ ಬಂದವ. 2 ಜನ 6 ಗಂಟೆಗೆ ಬಂದಿದ್ದು. 1,000 ಹಾಕ್ತೀನಿ. ಇಲ್ಲಿ ನಿಮ್ಮ ಈ ಬಂಡಲ್ ಸ್ಲಮ್ಮಲ್ಲಿ ಜಾಸ್ತಿ ಜನ ಏನ್ ಕೆಲ್ಸಕ್ಕೆ ಹೋಗ್ತಾರೆ? ಏನ್ ಕೆಲಸ ಮಾಡ್ತಾರೆ? ಇಲ್ಲಿ ಮನೆಯಲ್ಲೇ ಇದೆಯಾ? ಪ್ರತಿ ಉದ್ಯೋಗ ಮನೆಯಲ್ಲಿ ಉಜ್ಜುತ್ತಾರ? ಮನೆಗೆ ಪಟ್ಟಿ ಕೊಡ್ತಾರಲ್ಲ, ಹಾ ಹಾ. ಮನೆಯಲ್ಲೂ ಮಾಡಿ ತಂದು ಕೊಡ್ತಾರೆ. ಚಿಕ್ಕ ಮಗು ಇರ್ತಾರಲ್ಲ, ಫ್ಯಾಕ್ಟ್ರಿಗೆ ಜಾಗ ಇರಲ್ಲ, ಹಾ ಹಾ. ಅದಕ್ಕೆ ಮನೆಗೆ ತಗೊಂಡು ಹೋಗ್ತಾರೆ. ಮಕ್ಕಳಿಗೆ ಸ್ಕೂಲ್ ಕಳಿಸಿ ಅವರ ಕೆಲ್ಸಕ್ಕೆ ಹೋಗ್ತಾರೆ. ನಿಮಗೆ ಇದು ಪೆನ್ಷನ್ ಇಲ್ಲ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್, BPL ಕಾರ್ಡ್ ಇದೆ, APL ಇದೆಯಾ? BPL ರೇಷನ್ ಎಲ್ಲ ಸಿಗ್ತಾ ಇದೆ. ಕಾರ್ಡ್ ಇಲ್ವಾ ನಿಮಗೆ? ಅಲ್ಲಿ ಏನಾಯ್ತು, ಅದು ದೊಡ್ಡ ಆಗಬೇಕು ಅಂತ ಹೇಳ್ಬಿಟ್ಟು ಆಫೀಸ್ಗೆ 1 ತಿಂಗಳು ತಿರುಗಿತು. ಇವಾಗ ನಮ್ಮ ಯಜಮಾನಿಗೆ ಜಾಸ್ತಿ ನಡೆಯಕ್ಕಾಗುತ್ತಿಲ್ಲ. 1 ತಿಂಗಳು ತಿರುಗಿತು. ಇವಾಗ ಬಾ, ನಾಳೆ ಬಾ, ಇವಾಗ ಬಾ, ನಾಳೆ ಬಾ ಅಂತ ಅಪ್ಲೈ ಮಾಡಿ ಆಗಿದೆ. ನೀವು ಆಗೈತೆ. ಚೆಕಿಂಗ್ಗೆ ಬರ್ತೀನಿ ಅಂತ ಹೇಳ್ತು. ಇಷ್ಟು ದಿವಸ ಆಯ್ತು ಚೆಕಿಂಗ್ ಬಂದಿಲ್ಲ. ಚೆಕಿಂಗ್ ಬರ್ತೀನಿ. ನಾವು ನೆಕ್ಸ್ಟ್ ಮೀಟಿಂಗ್ ಈಗ ಅಲ್ಲಿ ಮೀಟಿಂಗ್ ಮಾಡಿದ್ವಿ, ನೀವು ಬಂದಿರ್ಲಿಲ್ಲ. ಗೊತ್ತಿಲ್ಲ ಅಣ್ಣ. ಅಲ್ಲ ಸರಿ ಅಮ್ಮ, ಈಗ ಆಯ್ತು. ನಿಮ್ ಕೆಲಸ ಬಿಟ್ಟು ಇದು ಏನಂತ ಅದನ್ನ ಜೆರಾಕ್ಸ್ ಮಾಡಿ ಇಟ್ಕೊಂಡಿರ್ರಿ. ನೆಕ್ಸ್ಟ್ ಟೈಮ್ ನಾವು ಬರ್ತೀವಿ ಯಾರಾದ್ರು, ಅದು ನಮಗೆ ಕೊಟ್ರೆ ಡಿಪಾರ್ಟ್ಮೆಂಟ್ ಅಲ್ಲೇ ಅದು ಏನಾಗಿದೆ ಅಂತ ಹೇಳಿ ನಿಮ್ಮ ಸಂಘದವ್ರು ಯಾರೋ ಬರ್ತಾರ ಅವ್ರು ನಿಮ್ಗೆ ಹೇಳ್ತಾರೆ. ನನಗೆ ಕೂಪನ್ ಇಲ್ಲ, ಏನಿಲ್ಲ.
ಮಾಡ್ಸಿರೋದು ಸರ್. ಓಟ್ ಹಾಕೋದಿದೆ ಐ.ಡಿ ಕಾರ್ಡ್. ಐಡಿ ಕಾರ್ಡ್ ಅದೊಂದೈತೆ. ನಿಮ್ದು ಮದುವೆ ಆಗಿದೆಯಾ? ಎರಡು ಮಗು ಇದೆ. 2 ಮಗು ಇದೆ. ಯಜಮಾನ್ರ ಏನ್ ಕೆಲ್ಸಕ್ಕೆ ಹೋಗ್ತಾರೆ? ಯಜಮಾನ ಆಯ್ತಾ? ಬಿಟ್ಟು ಬೇರೆ ಮದುವೆ ಮಾಡ್ಬಿಟ್ಟಾವ್ರು. ಇಲ್ಲಿ ಆ ತರದ್ದು ಜಾಸ್ತಿ ಜನದ್ದು ಪ್ರಾಬ್ಲಮ್ ಇದೆಯಾ ಈ ಸ್ಥಳದಲ್ಲಿ? ಆಯ್ತು ಜಾಸ್ತಿ. ಏನ್ ಮಾಡೋ ಸರ್, ನಮ್ಮ ಮನೆ ಬರೋದು ನಾವು ಬರ್ಕೊಂಡು ಬಂದಿರೋದು ಅಷ್ಟೇ. ಹಾ ಹಾ. ಜಾಸ್ತಿ ಇರುತ್ತೆ ಅನ್ಸುತ್ತೆ. ಮಕ್ಕಳೆಲ್ಲ ನಿಮ್ಮ ಮಕ್ಕಳು ಯಾವ ಸ್ಕೂಲಿಗೆ? ಗೌರ್ಮೆಂಟ್ ಸ್ಕೂಲ್ ಹೋಗ್ತಾರಾ ಪ್ರೈವೇಟ್ ಸ್ಕೂಲ್ ಹೋಗ್ತಾರಾ? ನನ್ನ ಮಗನು ನನ್ನ ಮಗಳು ಚಿಕ್ಕವಳು ಗೌರ್ಮೆಂಟ್ ಸ್ಕೂಲ್ ಹೋಗ್ತಾವಳೆ. ಹಾ. ದೊಡ್ಡ ಮಗಳು ಕೆಲ್ಸಕ್ಕೆ ಹೋಗ್ತಾಳೆ. ದೊಡ್ಡ ಮಗಳು ಕೆಲ್ಸಕ್ಕೆ ಹೋಗ್ತಾಳೆ. ಎಷ್ಟು ವರ್ಷ ದೊಡ್ಡ ಮಗಳು? SLC ವರೆಗೆ ಓದಿದಾಳ? ಇಲ್ಲ ಸರ್, ಓದಿಲ್ಲ. 7 ಕ್ಲಾಸ್ ಓದಿದ್ದಾಳೆ ಅಷ್ಟೇ. ಹಾ ಹಾ. ಅದಕ್ಕೆ ನಾನು ಬಿಟ್ಬಿಟ್ಟೆ. ಹಾ. ಬೇಡ ಕೆಲ್ಸಕ್ಕೆ ಹೋಗ್ತಾಳೆ ಅಂತ. कितना बोलते 16 साल को अंके 5 ವರ್ಷನ 6 ವರ್ಷ नहीं 10 ವರ್ಷ 6 ವರ್ಷ. ಅಮ್ಮ ನಿಮ್ದು ಸ್ವಂತ ಮನೆ ಇದೆಯಾ ಅಂದ್ರೆ ಬಾಡಿಗೆನಲ್ಲೇ ಇದ್ದೀರಾ? ಬಾಡಿಗೆ ಮನೆ ಇದೆ. ನೀವು ಎಲ್ಲ ಇದೇ ಸ್ಲಮ್ ಅವರ? ಬಂಡೆ ಸ್ಲಮ್ ಅವ್ರ ಇಲ್ಲೇ ಇರೋದು? ನಮ್ಗೆ ಆಯ್ತಣ್ಣ ಸ್ವಂತ ಮನೆ ಗೋಮದಿಗೆ ಹಾಕ್ಬಿಟ್ಟಿದ್ದೀವಿ. ಹ್ಮ್. ನಾನು ಬಾಳ ಬಾಡಿಗೆ ಮನೆ ಇದೆ. ನಮ್ಮ ಅಮ್ಮನ ಮನೇಲಿ ಇದ್ದೆ ನಾನು. ಇವಾಗ ಒಂದು ತಿಂಗಳು ಆಗಿಲ್ಲ ಮನೆ ತಗೊಂಡು ನಮ್ಮ ಅಮ್ಮನ ಮನೆ ನಮ್ಮ ಅಪ್ಪ ಇರಲ್ಲ. ನಮ್ಮಮ್ಮ ಮಾರ್ಕೆಟ್ ವ್ಯಾಪಾರ ಮಾಡೋದು. ಅದಕ್ಕೆ 2 ದಿವಸ ನಮ್ಮ ಅಮ್ಮನ ಮನೆ ಇರ್ಬೇಕು ಅಂತ ನಾನೇ ಮನೆ ತಗೊಂಡು 1 ಲಕ್ಷಗೆ ಹಾಕಿದ್ದೀನಿ. 2,000 ಹಾಕಿದ್ದೀನಿ. ಬಾಡಿಗೆ ಕಟ್ತಾರೆ. ಬಾಡಿಗೆ ಕಟ್ತಾರೆ. ಸರಿ ಅಮ್ಮ, ನಾವು ನೆಕ್ಸ್ಟ್ ಮೀಟಿಂಗ್ ಮಾಡಿದಾಗ ನೀವು ಪೆನ್ಷನ್ ಅಪ್ಲೈ ಮಾಡೋದಾದ್ರೆ ಇಲ್ಲೇ ಕರಿತೀವಿ, ಇಲ್ಲೇ ಮೀಟಿಂಗ್ ಇರುತ್ತೆ. ಇಲ್ಲಿ ಯಾರನ್ನಾರು ಕೇಳಿ ಯಾವಾಗ ಅಂತ. ಅವಾಗ ನೀವು ಅಪ್ಲೈ ಮಾಡೋದ್ರ ಪೆನ್ಷನ್ಗೆ ಏನೆಲ್ಲ ತಗೊಂಬರ್ಬೇಕು, ಡಾಕ್ಯುಮೆಂಟ್ಸ್ ದಾಖಲೆಗಳು ಅಂತೆಲ್ಲ ಹೇಳ್ತೀವಿ. ಅದನ್ನೆಲ್ಲ ರೆಡಿ ಮಾಡಿದ್ರೆ ನೀವು ಹೋಗಿ ಅರ್ಜಿ ಕೊಟ್ಟರೆ ಅದು ಪೆನ್ಷನ್ ಬರೋಂಗೆ ವ್ಯವಸ್ಥೆ ಮಾಡ್ಬೋದು. ಸರಿ. ನಾವೇನ್ ಮಾಡೋಣ? ಕೂಪನ್ ಹೇಳಿಲ್ಲ ನಿಮ್ದು, ಕೂಪನ್ ನಿಮ್ದು ಅದು ಜೆರಾಕ್ಸ್ ಕೊಡಿ ನಿಮ್ದು. ಅದು ಏನಾಗಿದೆ ಅಂತ ಹೇಳಿ ನೋಡ್ಬಿಟ್ಟು ನಿಮಗೆ ಹೇಳ್ತೀವಿ. ಇಲ್ಲ ಸರ್, ಅದು ಮಶಾನ್ದು ಅದು ಪೇಪರ್ ಇಲ್ವಲ್ಲ, ರಿಪೋರ್ಟ್ ಇಲ್ಲ ಅಂತ ಹೇಳ್ತಾರೆ. ಅದಿಲ್ವಲ್ಲ, ಅವ್ರು ಗೌರ್ಮೆಂಟ್ ಕೊಟ್ಟಿಲ್ವಲ್ಲ, ಏನ್ ಮಾಡೋದು? ಎಲ್ಲಿ ತೀರೋಗಿದ್ದು? ಇಲ್ಲೇನೆ ಅಲ್ಲ, ಊಣಿದಲ್ಲಿ ಬಾಡಿ ಇದೇನೆ ಅದೇ ಇದ್ದಿದ್ದು ನಮ್ಮ ಮುಂಚೆ. ನಾವು ಹೋಗ್ಬೇಕಲ್ಲ, ಅದಕ್ಕೆ ನಮ್ಮ ಅಮ್ಮನ ಮನೆಗೆ ಹೋಗ್ತೇವೆ. ಇವಾಗ ಏನೇಮ್ಮ ಬರೀತು ಬಟ್ಟಿ ಕಾಸಲ್ಲಿ ಇಲ್ಲೇನೆ ದೇವಸ್ಥಾನ ಅದಲ್ಲ ನಮ್ದು ಕಬರ್ಸನ್ನು ಅಲ್ಲೇ ಅಲ್ಲಿಲ್ಲ ಅಂತ ಹೇಳಿದ್ರ ನಿಮ್ಮ ಇದು? ಇಲ್ಲ, ಸತ್ತಿದ್ರೆ ಅದು ನಮ್ಮ ಮಶಾನ್ದಲ್ಲಿ ಅದು ರಸೀದ್ ಕೊಡ್ತಾರಲ್ಲ, ಯಾರು ತಗೊಂಡ್ ಬಂದು ಕೊಟ್ಟಿಲ್ಲ ನನಗೆ. ಅಲ್ಲ, ಅವ್ರು ತಂದ್ಕೊಟ್ಟು ನೀವು ಹೋಗಿ ಕೇಳಿಲ್ವಾ? ಕೇಳ್ದೆ, ಅಯ್ಯೋ ಏನಮ್ಮ ಡೇಟ್ ನಿಮ್ಗೆ ಗೊತ್ತಾ ಅಂತ ಕೇಳಿದ್ರು, ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಅದು ಎಲ್ಲೈತೋ ಏನೋ ಹೋಗಮ್ಮ. ಡೇಟ್ ಹೇಳ್ಬೇಕು, ನಾವು ಸತ್ತೋಗ್ತಾರಲ್ಲ ಆ ಡೇಟ್ ಎಲ್ಲ ಹೇಳ್ಬೇಕು, ನಾವು ಪಕ್ಕ ಹೇಳಿದ್ರೆ ಅದು ಕೊಡ್ತಾರೆ. ಆ ಡೇಟ್ ಗೊತ್ತಿಲ್ಲ ಅದಕ್ಕೆ. ಎಷ್ಟು ವರ್ಷ ಆಯ್ತು ನಿಮ್ಮ ಯಜಮಾನ್ರು ಇದಾಗಿ? ಆಯ್ತು, ನನ್ನ ದೊಡ್ಡ ಚಿಕ್ಕ ಮಗಳು 1 ತಿಂಗಳು ಮಗು. ಇವಾಗ ಎಷ್ಟು ಚಿಕ್ಕ ಮಗಳು ವಯಸ್ಸು? नबी सबको 11 साल है। ಚಿಕ್ಕ ಮಕ್ಕಳು ಹೇಳ್ತಾ ಇರೋದು ಅವರು ಮನೆ ಹುಡುಗ. नबी सबको 11 साल। उसकी बड़ी बेटी का है, छोटी बेटी का लास्ट हो गया। ನನ್ನ ಚಿಕ್ಕ ಮಗಳು ಐತಲ್ಲ, ಅವ್ರಿಗೆ ಎಷ್ಟು 1 ತಿಂಗಳು ಮಗು ಕಾಯಿಲೆ ಇತ್ತು ಅವ್ರಿಗೆ, ಟಿವಿ ಕಾಯಿಲೆ ಇತ್ತು. ಅವ್ರು ಅದು ಕಾಯಿಲೆ ಇತ್ತಲ್ಲ ಅಂತ ಹಂಗೆ ಬಿಟ್ಟು ಹಂಗೆ ಇದ್ದು, ಅದು ಚಿಕ್ಕ ನನ್ನ ಮಗ ಐತೆ, ಅವನು ಚಿಕ್ಕ ಮಗ. ಅವ್ನು ಹುಟ್ಟ ಬರೋಬರ್ बोलता ಸರಿ ಅಮ್ಮ, ನಿಮ್ದೇನು ಅಂತ ಹೇಳಿದ್ರೆ ಹೊಸದಾಗಿ ಅಪ್ಲೈ ಮಾಡೋದ? ನಿಮ್ದು ಅದೇ ಹೇಳ್ತೀವಿ, ನೆಕ್ಸ್ಟ್ ಟೈಮ್ ಬಂದು ಮೀಟಿಂಗ್ ಮಾಡ್ತೀವಿ. ಕೂಪನ್ ಬಗ್ಗೆ ನಾವು ಸಪ್ರೇಟು, ಅವಾಗ ಬಂದು ನೀವು ಅರ್ಜಿ ಹಾಕೋದ್ರ ಬಗ್ಗೆ ಹೇಳ್ತೀವಿ. ನಾವು ಅಲ್ಲೇ ಇರ್ತೀವಿ, ಬರ್ತೀವಿ. ಹಾಂ ಸರಿ.